ಮೇಡಮ್ ಕಂಚಿ ಸೀರೆ ಅಂದ್ರೆ ಎಲ್ಲ ಬಾರ್ಡರ್ ಅದನ್ನ ಕಾಮನ್ ಆಗಿ ನೋಡಿರ್ತೀರಲ್ಲ, ಫಸ್ಟ್ ನಿಮ್ಗೆ ಬಾರ್ಡರ್ ಲೆಸ್ ನ ತೋರಿಸ್ತಾ ಇದೀನಿ. ಯಾಕಂದ್ರೆ ನೀವು ಹೆಂಗಂಡ್ ಎನರ್ಜೆಟಿಕ್ ಅಲ್ವಾ, ಬಾರ್ಡರ್ ಲೆಸ್ ಹಾಕಿದ್ರೆ ಸ್ವಲ್ಪ ಪ್ರೀಮಿಯಂ ಆಗಿ ಕಾಣುತ್ತೆ. ಅಂಡ್ ಬಾರ್ಡರ್ ಅದೆಲ್ಲ ಮಮ್ಮಿ ಹತ್ರ ಸ್ಯಾರೀಸಸ್ ಎಲ್ಲ ನೀವು ವೇರ್ ಮಾಡಿರ್ತೀರಾ. ಇವಾಗ ಟ್ರೆಂಡಿಂಗ್ ಇರೋದು ಈ ತರ ಬಾರ್ಡರ್ ಲೆಸ್. ಹಾ, ಈಗ ನೀವು ವೇರ್ ಮಾಡಿದಿರಲ್ಲ ಮ್ಯಾಮ್, ಅದನ್ನ ಬಾರ್ಡರ್ ಇದೆಯಲ್ಲ ಅದನ್ನೇ ಇದು ಬಾಡಿ ಓವರ್ ಆಲ್ ವರ್ಟಿಕಲ್ ಸ್ಟೆಪ್ಸ್ ಇದೆ. ಬಾರ್ಡರ್ ಬಂದು ನಿಮ್ಗೆ ಮೋಟಿವ್ಸ್ ಮಾಡಿದೀವಿ. ಇದು ನ್ಯೂ ಕಲೆಕ್ಷನ್ಸ್ ಇದೆಲ್ಲ ಬಂದು ವಿತೌಟ್ ಬಾರ್ಡರ್ ಅಲ್ಲಿ ಹೊಸ ಕಲೆಕ್ಷನ್ಸ್. ಓಕೆ, ನೈಸ್. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಈಗ ನೀವು ಸ್ಲಿಮ್ ಅಂಡ್ ಟಾಲ್ ಇರ್ದಿರಲ್ಲ, ಇದನ್ನ ಹಾಫ್ ಬ್ರೊಕೆಡ್ ಅಂತೀವಿ. ಅಂದ್ರೆ ನೋಡಿ ಬಾಡಿ ಡಿಸೈನ್ ಕಂಪ್ಲೀಟ್ ನಿಮ್ಗೆ ಹಾಫ್ ಬ್ರೊಕೆಡ್ ಬರುತ್ತೆ. ಅರ್ಧ ಬಂದು ಡೀಪ್ ಆಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಜೆರಿ ಲೈನ್ಸ್ ಇದೆ, ವಿತ್ ಮೋಟಿವ್ಸ್ ಇದೆ. 3 ಡಿಸೈನ್ಸ್ ಇದೆ ಇದರಲ್ಲಿ. ಇದು ಫುಲ್ಲಿ ಸ್ಪೆಷಲ್. ಈಗ ಜಸ್ಟ್ ನೀವು ಈಗ ಹಿಡಿದಾಗ ನಿಮ್ಗೆ ಪ್ಲೀಟ್ಸ್ ವರ್ಕ್ ಈ ಡಿಸೈನ್ ಬರುತ್ತೆ, ಹೈಲೈಟಿಂಗ್ ಚೆನ್ನಾಗುತ್ತೆ. ಇದ್ರ ಪ್ಲಸ್ ಪಾಯಿಂಟ್ ಏನಂದ್ರೆ ಆಫ್ ಬ್ರೊಕೆಡ್ ಅಲ್ಲಿ ನಾರ್ಮಲ್ ಆಗಿ ಎಲ್ಲರೂ ಪ್ಲೈನ್ ಸಾರಿ ಡಿಸೈನ್ ಮಾಡ್ತಾ ಇದ್ರು. ಫಾರ್ ದ ಫಸ್ಟ್ ಟೈಮ್ ನಾವು ಆಫ್ ಬ್ರೊಕೆಡ್ ಅಲ್ಲಿ ನಿಮ್ಗೆ ಮೋಟಿವ್ಸ್ ಮಾಡಿದೀವಿ, ಲೈನ್ಸ್ ಮಾಡಿದೀವಿ, ಬ್ರೊಕೆಡ್ ಮಾಡಿದೀವಿ. 3 ಡಿಸೈನ್ಸ್ ಗಳು ಒಂದೇ ಸಾರಿಲಿ. ಇದು ಒಂದು ಸೀರೆ ನೇಯೋದಕ್ಕೆ ನಿಮ್ಗೆ 25 ದಿನ ಬೇಕು. ಯಾಕಂದ್ರೆ ಬ್ರೊಕೆಡ್ ಸಪರೇಟ್ ನೇಯ್ಬೇಕು, ಲೈನ್ಸ್ ನೇಯ್ಬೇಕು, ಲೈನ್ಸ್ ಮೇಲೆ ಮೋಟಿವ್ಸ್ ನೇಯ್ಬೇಕು. ಕಂಪ್ಲೀಟ್ ಹ್ಯಾಂಡ್ ಮೇಡ್ ಇದೆಲ್ಲ. 20-25 ಡೇಸ್ ಬೇಕು ಒಂದ್ ಸಾರಿ ವ್ಯೂ ಆಗುತ್ತೆ. ಒಂದು ಸೀರೆ ನೇಯೋದಕ್ಕೆ ನಾವ್ ಅದನ್ನೇ ಕಸ್ಟಮರ್ಸ್ ಹೇಳ್ತಾ ಇರ್ತೀವಿ, ಮೇಡಮ್ ಇದು ಒಂದ್ ಸೀರೆ ನೇಯಕ್ಕೆ 20-25 ದಿನ ಬೇಕು, ನೀವು ಟಕ್ ಅಂತ ಬೇಡ ಇದು ಅನ್ಬಿಡ್ತೀರಾ. ಇದ್ರಲ್ಲಿ ವೀವರ್ದು ಶ್ರಮ ಎಷ್ಟಿರುತ್ತೆ ಗೊತ್ತಾ ಅಂತ. ಕಲರ್ ಅಷ್ಟೇ ನನ್ಗೆ ಶಾಕ್ ಆಯ್ತು, 25 ಡೇಸ್ ಬೇಕಾಗುತ್ತೆ ಅಂತ ಹೇಳಿದಾಗ. ಇದು ಕಂಪ್ಲೀಟ್ ಹ್ಯಾಂಡ್ ಮೇಡ್. ಆಮೇಲೆ ಇದು ಇನ್ನೊಂದೇನಂದ್ರೆ, ಈಗ ನೀವು ವಾಚ್, ಬ್ಯಾಂಗಲ್ಸ್, ಕಾಲ್ಗೆಜ್ಜೆ ಎಲ್ಲ ಹಾಕ್ತಿರಲ್ವಾ, ಅದಕ್ಕೆ ಸಿಗಾಕೊಳ್ತಾ ಇರೋ ತರನೇ ವೀವ್ ಆಗುತ್ತೆ. ಅದಕ್ಕೆ ಹ್ಯಾಂಡ್ ಮೇಡ್ ನ ನಾವು ಸ್ಪೆಷಲ್ ಅನ್ನೋದು. ನೋಡಿ ನಿಮ್ಗೆ ಎಲ್ಲಿ ವಾಚ್ ಬ್ಯಾಂಗಲ್ಸ್ ಏನು ಸಿಗಾಕೊಳ್ಳೋದಿಲ್ಲ, ಅದು ಸ್ಪೆಷಲ್ ಇದೆಲ್ಲ.